ಕ್ಯಾಲೆಂಡರ್ ಸಿನಿಮಾದ ಶಕ್ತಿ ಅಂತಂದ್ರೆ ಅಲ್ಲಿನ ಕಲಾವಿದರು ಆದರ್ಶ್ ಗುಂಡೂರಾಜ್ ಅವರು ಸ್ಮೈಲಿಂಗ್ ಸ್ಟಾರ್ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು. ಬಹುಮುಖ್ಯವಾಗಿ ಅವರು ಪಾತ್ರವನ್ನ ವಹಿಸಿದ್ದಾರೆ. ಈಗ ಕ್ಯಾಲೆಂಡರ್ ಮೂಲಕ ಒಂದು ವಿಭಿನ್ನ ಪಾತ್ರದಲ್ಲಿ ನಮ್ಮ ಮುಂದೆ ಬರ್ತಿದ್ದಾರೆ. ಹಾಗೆ ನೀವು ಆಲ್ರೆಡಿ ನೋಡಬಹುದು, ರಮೇಶ್ ಇಂದ್ರ ಅವರು, ಪ್ರಮೋದ್ ಶೆಟ್ಟಿ, ಮಾಲಾಶ್ರೀ, ಪ್ರಕಾಶ್ ತುಮಿನಾಡು, ಹಾಗೆ ಚಂದ್ರಪ್ರಭಾ, ಸುಚೇಂದ್ರ ಪ್ರಸಾದ್ ಇವರೆಲ್ಲ ಚಿರಪರಿಚಿತ ಕಲಾವಿದರ ತಂಡವನ್ನ ಕ್ಯಾಲೆಂಡರ್ ಸಿನಿಮಾ ಒಳಗೊಂಡಿದೆ. ಹಾಗೆ ಗುರುನಂದನ್, ಶಿವಪ್ರದೀಪ್, ದೀಪಶ್ರೀ, ಅಮೃತ ಶೆಟ್ಟರ್, ನಿವಿಷ್ಕಾ, ಸುಷ್ಮಿತಾ ಇವರೆಲ್ಲರ ಪಾತ್ರದ ಮೂಲಕ ಇನ್ನೊಂದು ಬಹುದೊಡ್ಡ ಶಕ್ತಿ ಸಿನಿಮಾಕ್ಕೆ ಅಂತಂದ್ರೆ ಇಲ್ಲಿನ ತಂತ್ರಜ್ಞರು, ಮುಖ್ಯವಾಗಿ ನಮ್ಮ ನಿರ್ದೇಶಕರು ನವೀನ್ ಶಕ್ತಿ, ಹಾಗೆ ಕೋ ಡೈರೆಕ್ಟರ್ ಮಹಾಂತೇಶ್, ಡಿಒಪಿ ರಮೇಶ್ ಕೊಯ್ರಾ ಅವರು, ಮ್ಯೂಸಿಕ್ ಸುನಾಥ್ ಗೌತಮ್ ಈಗ ಆಲ್ರೆಡಿ ಜೊತೆಯಲ್ಲಿ ಈ ಸಿನಿಮಾಗೆ ಅವಾರ್ಡ್ ಅನ್ನ ಪಡೆದುಕೊಂಡಿರುವಂತಹ ಸಂಗೀತ ನಿರ್ದೇಶಕರು, ಹಾಗೆ ಎಡಿಟರ್ ಸುರೇಶ್ ಆರ್ಮುಗಂ ಅವರು, ಹಾಗೆ ಸ್ಟಂಟ್ಸ್ ವಿಕ್ರಮ್ ಮೋರ್ ಅವರು, ನ್ಯಾಷನಲ್ ಅವಾರ್ಡಿ, ಹಾಗೆ ಕೆಜಿಎಫ್ ಕಾಂತಾರದಲ್ಲೂ ಕೂಡ ಇವರು ಕೆಲಸ ಮಾಡಿದ್ದಾರೆ. ಲಿರಿಸಿಸ್ಟ್, ಬಹಳ ದೊಡ್ಡ ಶಕ್ತಿ. ಇವತ್ತು ಲಿರಿಕಲ್ ವಿಡಿಯೋ ರಿಲೀಸ್ ಆಗ್ತಾ ಇದೆ, ನಾವೆಲ್ಲರೂ ಕೂಡ ಗಮನಿಸಬಹುದು. ಒಂದು ಸಿನಿಮಾಗೆ ಒಂದು ಹಾಡು ಬಹುದೊಡ್ಡ ಶಕ್ತಿ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು, ಪ್ರಮೋದ್ ಮರವಂತೆ, ಸಂಜಯ್ ಅಂಡ್ ನವೀನ್ ಶಕ್ತಿ ಇವರ ಸಾಹಿತ್ಯ ಕ್ಯಾಲೆಂಡರ್ ಸಿನಿಮಾಗಿದೆ. ಹಾಗೆ ಸಿಂಗರ್ಸ್ ಅಂತ ಬಂದ್ರೆ ಅನುಷ್ಕಾ ಕಾಗಿನೆರೆ, ರಜತ್ ಹೆಗ್ಡೆ, ರವೀಂದ್ರ ಅವರು, ಋತಿಕ್ ಹಾಗೆ ಸಂಜಯ್ ಇವರೆಲ್ಲರ ಧ್ವನಿಯಲ್ಲಿ ಕ್ಯಾಲೆಂಡರ್ ಸಿನಿಮಾದ ಹಾಡು ಮನ ಮುಟ್ಟೋ ಹಾಗೆ ಬರ್ತಾ ಇದೆ. ಕೊರಿಯೋಗ್ರಾಫರ್ ಬಜರಂಗಿ ಮೋಹನ್ ಅವರು. ಈಗ ಆಲ್ರೆಡಿ ನಾನು ಹೇಳಿರೋ ಹಾಗೆ ಒಂದಷ್ಟು ಜನ ಕನ್ನಡ ಚಲನಚಿತ್ರರಂಗದಲ್ಲಿ ಚಿರಪರಿಚಿತರನ್ನ ಒಳಗೊಂಡಿರುವಂತಹ ತಂಡವನ್ನ ಕಟ್ಕೊಂಡು ಕ್ಯಾಲೆಂಡರ್ ಎನ್ನುವಂತಹ ಒಂದು ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಹಾಗಾದ್ರೆ ಕ್ಯಾಲೆಂಡರ್ ಸಿನಿಮಾದಲ್ಲಿ ಏನಿರುತ್ತೆ ಅನ್ನೋದು ಲಿರಿಕಲ್ ವಿಡಿಯೋದಲ್ಲಿ ನಿಮ್ಗೆ ನೋಡಿದ್ರೆ ಒಂದು ಸಣ್ಣ ಹಿಂಟ್ ಕೂಡ ದೊರೆಯುತ್ತೆ. ಕ್ಯಾಲೆಂಡರ್ ಹೆಸರಿಗೆ ತಕ್ಕ ಹಾಗೆ ಕ್ಯಾಲೆಂಡರ್ ಅನ್ನ ಒಂದು ರಿಲೀಸ್ ಮಾಡಿ ತದನಂತರದಲ್ಲಿ ಲಿರಿಕಲ್ ವಿಡಿಯೋನ ನಾವು ನೋಡ್ಕೊಂಡು ಬರೋಣ. ಇದಕ್ಕೆ ನಮ್ಮ ಟಾಣಿ ಗೆಸ್ಟ್ ಅವರು ರೆಡಿ ಇದ್ದಾರೆ ಅಂತ ಭಾವಿಸ್ತೀನಿ. ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಆದರ್ಶ್ ಅವರ ಮಗ ಬನ್ನಿ, ಗಿಫ್ಟ್ ನೀವು ಓಪನ್ ಮಾಡಿದ ಕೂಡಲೇ ಸಾಂಗ್ ನೋಡ್ಕೊಂಡ್ ಬರ್ಬೋದು ನಾವು. ಸೊ ಆದರ್ಶ್ ಗುಂಡೂರಾಜ್ ಅವರು ನಾನು ಆಲ್ರೆಡಿ ಹೇಳಿರೋ ಹಾಗೆ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಜೊತೆಗೆ ಮೂಲತಃ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತವ್ರು. ಬನ್ನಿ, ವೆಲ್ಕಮ್. ಗಿಫ್ಟ್ ಇದೆ ಅಲ್ಲಿ. ಎಸ್, ಸೊ ದುಷ್ಯಂತ್ ಕೈಲಿ ಇದೀಗ ಬಿಡುಗಡೆ ಮಾಡಿಸೋಣ ಒಂದು ಕ್ಯಾಲೆಂಡರ್ನ. ರನ್ನಿಂಗ್ ಹಾರ್ಸ್ ಕ್ರಿಯೇಷನ್ಸ್ ನಲ್ಲಿ ಮೂಡಿ ಬರ್ತಿರುವಂತಹ ಕ್ಯಾಲೆಂಡರ್ ಸಿನಿಮಾಗೆ ಇದೀಗ ವಿದ್ಯುಕ್ತವಾಗಿ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದೀವಿ. ತದನಂತರದಲ್ಲಿ ಲಿರಿಕಲ್ ವಿಡಿಯೋನ ನೋಡ್ಕೊಂಡು ಬರೋಣ. ಚಿತ್ರತಂಡಕ್ಕೆ ಶುಭಾಶಯ ಕೋರೋದ್ರ ಮೂಲಕ ಒಂದು ಪ್ರೀತಿಯ ಚಪ್ಪಾಳೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಚಿತ್ರತಂಡದವರು. ಸೊ ಹೊಸ ಕ್ಯಾಲೆಂಡರ್ ವರ್ಷ ಬರ್ತಾ ಇದೆ. ಕ್ಯಾಲೆಂಡರ್ ಸಿನಿಮಾದಲ್ಲಿ ಏನೇನಿದೆ ಅನ್ನೋದನ್ನ ಚಿತ್ರತಂಡದ ಮೂಲಕ ಲೈಫ್ ಟೈಮ್ ಸೂಪರ್ ಕ್ರಿಯೇಟಿವಿಟಿ ತಂಡದಿಂದ ವರ್ಷ ಚೇಂಜ್ ಮಾಡೋದ್ ಬಿಡ, ಲೈಫ್ ಟೈಮ್ ಕ್ಯಾಲೆಂಡರ್ ನೆಡ್ಕೋಬಹುದು. ಥ್ಯಾಂಕ್ ಯು. ಸೊ ಈಗ ಕ್ಯಾಲೆಂಡರ್ ಸಿನಿಮಾದ ಲಿರಿಕಲ್ ವಿಡಿಯೋನ ನೋಡಿಕೊಟ್ಟಿತ್ತು. ಒಂದ್ ಸ್ವಲ್ಪ ಎಲ್ಲರಿಗೂ ನಮಸ್ಕಾರ. ನಾನು ಮೂವಿಲಿ ಫಸ್ಟ್ ಟೈಮ್ ಮಾಡಿದ್ದೇನೆ, ಅದಕ್ಕೆ ಎಲ್ಲರೂ ಕೇಳಿ ನೋಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.
ಲೈಕ್ ಮಾಡಿದ್ವಿ. ಈಗ ಲೈಕ್ ಸಬ್ಸ್ಕ್ರೈಬ್ ಯುಗದಲ್ಲಿ ಇರೋದ್ರಿಂದ ಪಾಪ ಅವರಷ್ಟೇ ಹೇಳಿದ್ದಾರೆ. ಬಟ್ ಅದಕ್ಕೂ ಮೀರಿ ಕೆಲ ಪ್ರಶ್ನೆಗಳಿದ್ರೆ ಪರಿಚಯ ಮಾಡ್ಕೊಂಡು ಹೇಳ ಏನ್ ಓದ್ತಿದ್ದೀರಾ? ಸಿಕ್ಸ್ತ್ ಫಸ್ಟ್ ಟೈಮ್ ಇದಕ್ಕೆ ಮುಂಚೆ ಎಲ್ಲ ಹಾಡಿದ್ದಾರೆ. ಮೂವಿ ಫಸ್ಟ್ ಟೈಮ್ ಇದಕ್ಕೆ ಮುಂಚೆ ಅಂದ್ರೆ ಯಾರ್ತ ಕಲಿತಿದ್ರಿ? ಸಂಗೀತ ಎಲ್ಲಿ ಕಲ್ತ್ರಿ? ಸಂಗೀತ ಯಾರು? PM ಸರ್, ಡಾಕ್ಟರ್ PM ಸರ್ ಹಿಂದೂಸ್ತಾನಿ, ಮತ್ತೆ ರೋಚಿತ್ ಸರ್ ವೆಸ್ಟರ್ನ್. ಒಂದು ಲೈನ್ ಹಾಡ್ಬೋದಾ? ಒಂದು ಲೈನ್ ಹಾಡ್ತೀಯ ಮೈಲೆ? ಹಾಡ್ತೀಯ? ಫಿಲಮ್ ಟ್ರ್ಯಾಕ್ ದೇ ಲೈನ್ ಇವು ಈ ಹಾಡೆ ಹಾಡ್ತೀಯ? ಸ್ಟಾರ್ಟಿಂಗ್ ಹಾಡಿದ್ರಲ್ಲ 2 ಲೈನ್ ಸ್ವಲ್ಪ ಮೈಕ್ ಹತ್ರ. ನೀವು ಅಲ್ಲೇ ಇರಿ, ಲೈಟಲ್ಲಿ ಇರಿ. ಪದ ಪದರಂ ಬದಲೆ ಕಾಲೆಯ ಉಜಾಲೆ, ಪದ ಪದರಂ ಬದಲೆ ಕಾಲೆಯ ಉಜಾಲೆ, ಮಪದ ಮಪಸಾದಾನಿ ಮಪಗ ಮಮರೆ ಸದನಿರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಮಗಳು ವೇದಿಕೆಗೆ ಬಂದ್ಮೇಲೆ ನಮ್ಮ ಸಿನಿಮಾದ ಮೇನ್ ಲೀಡ್ ಆದರ್ಶ್ ಸರ್ ದಯವಿಟ್ಟು ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಕ್ಯಾಲೆಂಡರ್ ಸಿನಿಮಾ ಆಲ್ರೆಡಿ ಒಂದಷ್ಟು ಕುತೂಹಲಗಳನ್ನ ಹುಟ್ಟುಹಾಕಿದೆ. ಆ ಸಿನಿಮಾದ ಬಗ್ಗೆ ಒಂದಷ್ಟು ಮಾತುಗಳು. ಸೆಂಟ್ರ್ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಮತ್ತು ಇಲ್ಲಿ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ಅದೇ ಕಂಟೆಂಟ್ ಸ್ಪೀಕ್ಸ್ ಅಂತ ನೀವು ನೋಡಿದ್ದೀರಾ ಪೋಸ್ಟರ್ ಮತ್ತು ಲಿರಿಕಲ್ ವಿಡಿಯೋ ಸುಮಾರು ನಿಮಗೆ ಒಂದು ಹಿಂಟ್ ಕೊಟ್ಟಿರುತ್ತೆ. ಸೊ ಇದು ನನ್ನ 3rd ಸಿನಿಮಾ ಆ್ಯಸ್ ಎ ಲೀಡ್ ಆ್ಯಕ್ಟರ್. ಆ್ಯಸ್ ಎ ಪ್ರೊಡ್ಯೂಸರ್ 2nd ಸಿನಿಮಾ ಸ್ವಾರ್ಥರತ್ನ ಅಂತ ಮಾಡಿದ್ದೆ. ಒಂದು ಸಾಂಗ್ ವೈರಲ್ ಆಯಿತು. ಮೂವಿ ಸಾಧಾರಣ ಅದು ಕಾಂಪಿಟೇಷನ್ ಬೇರೆ ಮೂವೀಸ್ ಇತ್ತು, ಅದು ನಿಮ್ಗೆ ಗೊತ್ತಿರುತ್ತೆ ಇಂಡಸ್ಟ್ರಿದು. ಬಟ್ ಸಾಂಗ್ ಇವನ್ ಟುಡೇ ಒಂದು ಸಾಂಗ್ ಇವತ್ತೂ ಓಡ್ತಾ ಇದ್ದಾರೆ ಸ್ವಾರ್ಥರತ್ನದು. ಸೊ ಇಲ್ಲಿ ಕ್ಯಾಲೆಂಡರ್ ಸಿನಿಮಾದಲ್ಲಿ ಅದೇ ಥರ ಬ್ಯೂಟಿಫುಲ್ ಸಾಂಗ್ಸ್ 3 ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಮ ಸುನಾದ್ ಗೌತಮ್ಜಿ. ಮಂಗಳೂರು ಕನೆಕ್ಷನ್ ಕಾರ್ಕಳದವರು. ನಾನು ಕೂಡ ಮಂಗಳೂರು ಅಲ್ಲಿ 9 ವರ್ಷ ಉಪ್ಪುನೀರು ಕುಡಿದಿದೆ. ಸೊ ಹಾಗಾಗಿ ಸುಮಾರು ಜನ ನಮ್ಮ ಮಂಗಳೂರು ಕನೆಕ್ಷನ್ ಸಿಕ್ಕಿದೆ ಇಲ್ಲಿ. ಆ್ಯಕ್ಚುಲಿ ಪ್ರಮೋದ್ ಶೆಟ್ರು, ಇವರು ಪ್ರಕಾಶ್ ತುಗಿನಾಡು, ಸುಮಾರು ಜನ ಆ್ಯಕ್ಚುಲಿ ಟೆಕ್ನಿಷಿಯನ್ಸ್ ಸುಮಾರು ಜನ ಇದ್ದಾರೆ. ಒಂದು ಇದು ಸಬ್ಜೆಕ್ಟ್ ಬಗ್ಗೆ ಒಂದು ವೆರಿ ಯೂನಿವರ್ಸಲ್ ಸಬ್ಜೆಕ್ಟ್. ಅಂದರೆ ಈ ಕ್ಯಾಲೆಂಡರ್ ನಾವು ಹೇಗೆ ಒಂದು ಸಿಂಬಾಲಿಕ್ ಆಗಿ ಓಪನ್ ಮಾಡಿದ್ವಿ, ಈ ಕ್ಯಾಲೆಂಡರು ಲೈಫ್ ಲಾಂಗ್ ಉಪಯೋಗಿಸ್ಬೋದು. ಅಂದರೆ ಜಸ್ಟ್ ಒಂದು ಸೆಟ್ ಮಾಡಿದ್ರೆ ಡಿಸೆಂಬರು ಅಥವಾ ಮಂತ್, ಯಾವ ಮಂತಲ್ಲಿ ಇದ್ದೀವಿ ಈಗ, ಯಾವ ಡೇಟ್ ಅಂತ ಒಂದು ಫಿಕ್ಸ್ ಮಾಡಿದ್ರೆ ಆ ಮಂತಿಗೆ ಆಗುತ್ತೆ, ಒಂದು ಪೇಜ್ ಹರಿದಂಗೆ. ಸೊ ಅದು 25ಗೂ ಆಗುತ್ತೆ, 26ಗೂ ಆಗುತ್ತೆ, 27 ಎಲ್ಲ ವರ್ಷಗಳು ಮುಂದಿನ 100 ವರ್ಷನೂ ಅದನ್ನ ಸೇಮ್ ಕ್ಯಾಲೆಂಡರ್, ವುಡನ್ ಕ್ಯಾಲೆಂಡರ್ ಉಪಯೋಗಿಸ್ಬೋದು. ಅದೇ ಥರ ನಮ್ಮ ಸಬ್ಜೆಕ್ಟು ಕೂಡ ಅದೇ ಥರ ಇದೆ. ಅಂದರೆ ಎವರ್ಗ್ರೀನ್ ಸಬ್ಜೆಕ್ಟು. ಪ್ರತಿಯೊಂದು ಮನೆಯಲ್ಲಿ ನಿಮಗೆ ತಾಯಿದಿರೋ ಪ್ರತಿಯೊಬ್ಬರು ನಾವು ತಾಯಿಯಿಂದನೇ ನಾವು ಇಲ್ಲಿದ್ದೀವಿ. ಸೊ ತಾಯಿ ಇರ್ತಾರೆ, ವೈಫ್ ಇರ್ತಾರೆ, ಸಿಸ್ಟರ್ಸ್ ಇರ್ತಾರೆ, ಮಗಳು ಇರ್ತಾರೆ. ಸೊ ಆ ಥರ ಎಲ್ಲರ ಮನೆಯಲ್ಲೂ ಕೂಡ ಒಂದು ವುಮೆನ್ ಇದ್ದೇ ಇರ್ತಾರೆ. ಸೊ ಅವರ ಸುತ್ತಮುತ್ತ ಒಂದು ಫ್ಯಾಮಿಲಿ ಇರುತ್ತೆ. ಸೊ ಹಾಗಾಗಿ ಆ ಸುತ್ತಮುತ್ತ ಓಡಾಡೋಂಥ ಒಂದು ಸಬ್ಜೆಕ್ಟು ವೆರಿ ಯೂನಿವರ್ಸಲ್. ಐ ಕ್ಯಾನ್ ಚಾಲೆಂಜ್ ಯು, ಯಾರು ಇದುವರೆಗೂ ಸೋಫಾ ನೋ ಹ್ಯಾಸ್ ಟಚ್ಡ್. ಸೊ ಇದು ನಾನೇ ಒಂದು ಕ್ರಿಯೇಟ್ ಮಾಡಿದ ಸ್ಟೋರಿ. ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನಗೆ 3 ಜನ ಸಿಸ್ಟರ್ಸು, ಡಾಟರ್ ಇದ್ದಾರೆ, ವೈಫು, ಮದರು. ಸೊ ಈ ಸುತ್ತಮುತ್ತ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಹುಟ್ಕೊಂಡಿದ್ದ ಸ್ಟೋರಿ. ಅದನ್ನು ತುಂಬ ಕಮರ್ಷಿಯಲ್ ಆಗಿ, ಈಗ ನಾವು ಸ್ಟೋರಿ ಬುದ್ಧಿವಾದ ಹೇಳಕ್ಕೆ ಹೋದರೆ ಇವತ್ತು ಯಾರು ನೋಡಲ್ಲ. ಸೊ ಕಮರ್ಷಿಯಲ್ ಆಗಿ ಅದನ್ನ ಹೇಗೆ ತೊಗೊಂಡೋಗ್ಬೇಕು ಅಂದರೆ ಒಂದು ಆರ್ಟಿಸ್ಟ್ ಇರಬೇಕು, ಒಳ್ಳೊಳ್ಳೆ ಆರ್ಟಿಸ್ಟು. ಸೊ ಅದನ್ನು ಸುಮಾರು ಹೋರಾಟ ಮಾಡಿ ಕಾದು ಪಡ್ಕೊಂಡಿದ್ವಿ. 2ನೇದು ಅದಕ್ಕೆ ಕರೆಕ್ಟಾಗಿ ಸ್ಕ್ರೀನ್ ಪ್ಲೇ, ನಿಮ್ಗೆ ಗೊತ್ತಿರಾಗೆ ಒಳ್ಳೆ ಬ್ಯೂಟಿಫುಲ್ ಆಗಿ ಕಮರ್ಷಿಯಲ್ ಆಗಿ ಸ್ಕ್ರೀನ್ ಪ್ಲೇ ಇರಬೇಕು. ಸೊ ಅದನ್ನು ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಅಪ್ಕಮಿಂಗ್ ಡೈರೆಕ್ಟರ್.
ಈಗ ಅಯ್ಯಪ್ಪ ಸ್ವಾಮಿ ಇದರಲ್ಲಿದ್ದಾರೆ. ಅಯ್ಯಪ್ಪ ಸ್ವಾಮಿ ರಥ ನಮಗೆ ಸಿನಿಮಾಗೆ ಹೆಲ್ಪ್ ಮಾಡುತ್ತೆ ಅನ್ಕೊಂತೀನಿ. ಕಮರ್ಷಿಯಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸು ಆಗಲಿ ಪ್ರತಿಯೊಂದೂ ಎಲ್ಲನೂ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ. ಆಮೇಲೆ ವಿಕ್ರಮ್ ಟೆಕ್ನಿಷಿಯನ್ಸ್ ಹೆಸರು ಹೇಳಬೇಕು ಅಂದರೆ ವಿಕ್ರಮ್ ಅವರವರು ಸ್ಟಂಟ್ಸ್ KGF 1 ಮಾಡಿದವರು, ಕಾಂತಾರ ಕ್ಲೈಮ್ಯಾಕ್ಸ್ ಹಿಟ್ ಆಗೋಕ್ಕೆ ಕಾಂತಾರ ಹಿಟ್ ಆಗಿದ್ದು ಕ್ಲೈಮ್ಯಾಕ್ಸ್ ಪಾರ್ಟ್ ಇದೆಯಲ್ಲ ದಟ್ ಈಸ್ ಡನ್ ಬೈ ವಿಕ್ರಮ್ ಅವರು. ನಮ್ಮ ಫೈಟ್ಸ್ 2 ಫೈಟ್ಸ್ ಇದೆ, ಅದೇ ಅವರೇ ಕೊಟ್ಟಿದ್ದಾರೆ ವಿಕ್ರಮ್ ಅವರು. ಆಮೇಲೆ ಲೂಸಿಯಾ ಮತ್ತು ಯೂಟರ್ನ್ ಮಾಡಿರೋ ಸುರೇಶ್ ಆರ್ಮುಗಮ್ ಅವರು ಎಡಿಟಿಂಗ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮಹಂತೇಶ್ ಅವರು ಎಡಿಟಿಂಗ್ ಮಾಡಿದ್ದಾರೆ, ಕೋ ಡೈರೆಕ್ಟರ್ ಪ್ಲಸ್ ಎಡಿಟಿಂಗ್. ಸೊ ಇನ್ನು ಟೆಕ್ನಿಷಿಯನ್ ಸುಮಾರು ಜನ. ಐ ಮೀನ್ ಮೋಹನ್ ಬಜರಂಗಿ ಮೋಹನ್ ಅವರು ಸಾಂಗ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಇನ್ನು ಸುಮಾರು ಜನ ನನ್ನ ತಲೆಗೆ ಬಂದಿರೋದು ಹೇಳ್ತಾ ಇದ್ದೀನಿ. ಆರ್ಟಿಸ್ಟಲ್ಲಿ ಎಲ್ಲರ ಪೋಸ್ಟ್ ಗೊತ್ತಲ್ಲ, ಎಲ್ಲರದ್ದು ಹಾಕಿದ್ರೆ ಕ್ಲಮ್ಸಿ ಆಗುತ್ತೆ. ಸೊ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು. ಸುಮಾರು ಜನ ಇಲ್ಲಿ ಅವ್ರನ್ನ ರೆಕಗ್ನೈಸ್ ಮಾಡಿಲ್ಲ ಅಂತ ಅನ್ಕೋಬೋದು. ಕೆಲವು ಆರ್ಟಿಸ್ಟ್ ಅಪ್ಕಮಿಂಗು ಅಮೃತ ಶೆಟ್ಟಿ ಅವರು ಇದ್ದಾರೆ. ಆಮೇಲೆ ಇಲ್ಲಿ ಸುಚೇಂದ್ರ ಪ್ರಸಾದ್ ಸರ್ ಮಿಸ್ಸಿಂಗ್ ಇದ್ದಾರೆ. ಚಂದ್ರಪ್ರಭಾ ಅವರು ಅವರೆಲ್ಲ ನೆಕ್ಸ್ಟ್ ಪೋಸ್ಟರ್ಸ್ ಅಂತ ಬರ್ತಾರೆ. ಆಮೇಲೆ ಗುರುನಂದನ್ ಒಂದು ಇದು ಗೆಸ್ಟ್ ರೋಲ್ ಮಾಡಿದ್ದಾರೆ, ಅವರು ಹೀರೋ ಆಗಿ ಫಸ್ಟ್ ರ್ಯಾಂಕ್ ರಾಜು. ಆಮೇಲೆ ಇನ್ನು ಶಿವಪ್ರದೀಪ್ ಅಂತ ಆ್ಯಕ್ಟ್ ಮಾಡಿದ್ದಾರೆ. ಇದು ಆಲ್ಸೋ ಅಪ್ಕಮಿಂಗ್ ಆ್ಯಕ್ಟರ್, ಗುಬ್ಬಿ ವೀರಣ್ಣ ಫ್ಯಾಮಿಲಿಯವರು. ನೆಕ್ಸ್ಟು ಓಕೆ ಆಲ್ಮೋಸ್ಟ್ ಐ ಥಿಂಕ್ ಐ ಕವರ್ಡ್. ಟೈಟಲ್ ಯಾರು ಸಜೆಸ್ಟ್ ಟೈಟಲ್ಲು ಮತ್ತು ಸ್ಟೋರಿ ನಂದು. ನೆಕ್ಸ್ಟ್ ಎಲ್ಲ ಡೈರೆಕ್ಟ್ರು ಕ್ಯಾರಿ ಮಾಡಿದ್ರು. ಡಿಸೈನ್ ನೋಡಿದ್ರೆ ನಮಗೆ ಬೆಂಗಳೂರು ಪ್ಲಸ್ ಡಿಸೈನ್ ಹೌದು ಹೌದು, ನಮಗೆ ಅದೇ ಉದ್ದೇಶದಲ್ಲಿ ನಾವು ಮಾಡಿರೋದು. ಯಾಕೆಂದರೆ ಟೈಟಲ್ ಸುಮಾರು ಒಂದು 20 ಥರ ಮಾಡಿದ್ವಿ. ಕೊನೆಗೆ ನಮಗೆ ಕನೆಕ್ಟ್ ಆಗೋದು ಬೇಕಿತ್ತು. ಆ್ಯಕ್ಚುಲಿ ಕ್ಯಾಲೆಂಡರ್ ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶನೇ ಇತ್ತು. ಕ್ಯಾಲೆಂಡರ್ ಬ್ಯಾಂಗ್ಳೂರ್ ಪ್ರೆಸ್ ಮೋರ್ ಪಾಪ್ಯುಲರ್, ತುಂಬ ಜನ ಯೂಸ್ ಮಾಡೋದು ಬ್ಯಾಂಗ್ಳೂರ್ ಪ್ರೆಸ್, ಅಟ್ಲೀಸ್ಟ್ ಬ್ಯಾಂಗ್ಳೂರು ಮತ್ತು ಕರ್ನಾಟಕದಲ್ಲೂ ಸುಮಾರು ಕಡೆ. ಯಾಕೆಂದರೆ ಪ್ರತಿಯೊಂದು ದಿವಸ ಈಗ ಡೈಲಿ ಯೂಸೇಜ್ ನಾವು ಮೊಬೈಲಲ್ಲಿ ಮಾಡಿದ್ರು ಕೂಡ ರಜೆಗಳಿಗೆ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಈ ಥರದ್ದು ಇದು ಕಾಲ ರಾವು ಕಾಲ ಇಂಥದ್ದು ನೋಡ್ಲಿಕ್ಕೆ ನಾವು ಅದೇ ಪ್ರೆಸ್ ಬ್ಯಾಂಗ್ಳೂರ್ ಪ್ರೆಸ್ ಉಪಯೋಗಿಸ್ತೀವಲ್ಲ, ಅದನ್ನ ಎಸೆನ್ಸ್ ಇಟ್ಕೊಂಡಿದ್ವಿ, ಕಾಪಿ ಮಾಡಿಲ್ಲ. ಸೊ ಕಾಪಿ ರೈಟ್ ಇಶ್ಯೂ ಏನಿಲ್ಲ, ಅಲ್ಲಿ ಸುಮಾರು ಬದಲಾವಣೆ ಮಾಡಿದ್ವಿ. ಬಟ್ ವಿ ವಾಂಟೆಡ್ ನ್ಯಾಚುರಲಿಟಿ, ಸೊ ಟೇಕನ್ ಇಟ್ ಆ್ಯಕ್ಚುಲಿ. ಸೊ ಅದು ಟೈಟಲ್ಲು ಆ್ಯಕ್ಚುಲಿ ಕತೆಗೆ ಕರೆಕ್ಟಾಗಿ ಆಗ್ತಿದೆ. ಬೇರೆ ಯಾವ ಟೈಟಲ್ ಸೂಟ್ ಆಗಲ್ಲ. ಯಾಕೆಂದರೆ ಇದು ಕ್ಯಾಲೆಂಡರ್ ಅಂದರೆ ನಿಮ್ಮ ಜೀವನ, ಪ್ರತಿಯೊಬ್ಬರು ಜೀವನದಲ್ಲಿ, ಪ್ರತಿಯೊಬ್ಬರು ಲೈಫಲ್ಲಿ ನೀವು ಪ್ರತಿಯೊಂದು ಹೆಜ್ಜೆ ಇಟ್ಟಿರೋದು ಕೂಡ ಒಂದು ಕ್ಯಾಲೆಂಡರಿಂದ. ಲೆಟ್ಸ್ ಇವತ್ತು ಶನಿವಾರ 3:30ಗೆ ಪ್ರೆಸ್ ಮೀಟ್ ಫಿಕ್ಸ್ ಆಗಿದೆ ಅಂತ ನೀವು ಬಂದಿದ್ದೀರಾ ಅಂದರೆ ಅದು ಕ್ಯಾಲೆಂಡರ್ದು ಮಹಿಮೆ. ಒಂದು ಡೇಟ್ ಇತ್ತು, ಒಂದು ಟೈಮ್ ಇತ್ತು, ಒಂದು ಏನೋ ಒಂದು ಬ್ಲಾಕ್ ಆಗಿತ್ತು. ಪ್ರತಿಯೊಂದು ಹೆಜ್ಜೆ, ನಾಳೆ ಸಂಡೇ ನಾವು ಮಲ್ಕೊಂಬೋಣ, ರೆಸ್ಟ್ ತಗೋಣ ಅಂತ ಮಾಡೋದು ಕೂಡ ಅದು ಕ್ಯಾಲೆಂಡರ್ ಮಹಿಮೆ. ಪ್ರತಿಯೊಂದು ನಮ್ಮ ವಿಷಯಗಳು, ನಮ್ಮ ಜೀವನ ಎಲ್ಲನೂ ಕ್ಯಾಲೆಂಡರ್ ಸುತ್ತಮುತ್ತ ಇರುತ್ತೆ. ಸೊ ನಮ್ಮ ಸಬ್ಜೆಕ್ಟಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಇಟ್ಸ್ ವುಮೆನ್ ಕನೆಕ್ಟೆಡ್. ನಿಮ್ಗೆ ಸುಮಾರು ಹಿಂಟ್ ಸಿಕ್ಕಿರುತ್ತೆ, ಬಟ್ ನಾವು ಸಿನಿಮಾ ನೋಡಿದಾಗಲೇ ರಿವೀಲ್ ಆಗಬೇಕು ಅನ್ನೋದು ವಿಷಯ ಅಷ್ಟೇ. ಇಲ್ಲಿ ನಿಮ್ಮ ಪಾತ್ರ ಏನಾಗಿರುತ್ತೆ, ಏನು ಮಾಡ್ತೀವಿ? ನಾನು ಬೇಸಿಕಲಿ ಅದು ನಿಮಗೆ ಗೊತ್ತಾಗಿರ್ಬೋದು, ಪೋಸ್ಟಲ್ಲಿ ಗೊತ್ತಾಗ್ದಲೇ ಇರ್ಬೋದು. ಡಾಕ್ಟರ್ ಆ್ಯಕ್ಚುಲಿ ಇದರಲ್ಲಿ ಮೆಡಿಕಲ್ ಡಾಕ್ಟರ್. ಗನ್ನು ಇರಲೇಬೇಕಲ್ಲ ಸರ್, ಇಲ್ಲಾಂದರೆ ಕಮರ್ಷಿಯಲ್ ಬರಲ್ಲ. ಬಟ್ ಆ ಥರ ಅಲ್ಲ, ಇಟ್ಸ್ ನಾಟ್ ಫೋರ್ಸ್ಫುಲಿ. ಕಮರ್ಷಿಯಲ್ ಆಗಿ ಗನ್ನು ಇದೆ, ಬಟ್ ಇಟ್ಸ್ ಬೇಸಿಕಲಿ ಡಾಕ್ಟರ್. ಆಮೇಲೆ ಅದಕ್ಕೆ ಕಾರಣ ನಮ್ಮ ವೈಫ್ ಈಸ್ ಅ ಡಾಕ್ಟರ್, ಆ್ಯಕ್ಚುಲಿ ಮೆಡಿಕಲ್ ಡಾಕ್ಟರ್. ಅದರಿಂದ ನನ್ನ ಥಾಟ್ಸ್ಗೆ ಆ್ಯಡೆಡ್ ಆಗಿ ಅದು ಯಾವ ಥರ ಮೆಡಿಕಲಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಗೊತ್ತಾಗಿದ್ದು ನನ್ನ ವೈಫಿಂದ. ಸೊ ಅವರು ಪಾತ್ರ ಮಾಡಿದ್ದಾರೆ. ಆ್ಯಕ್ಚುಲಿ ಶಿ ಹ್ಯಾಸ್ ಆಲ್ಸೋ ಆ್ಯಕ್ಟೆಡ್ ಒಂದು ಡಾಕ್ಟರ್ ಪಾತ್ರ, ಬೀಯಿಂಗ್ ಎ ರಿಯಲ್ ಡಾಕ್ಟರ್, ಅಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದಾರೆ. ಸೊ ಹರ್ ನೇಮ್ ಇಸ್ ದೀಪಾ. ಸೊ ಬೇಸಿಕಲಿ ಮೆಡಿಕಲ್ಲಿ ಕನೆಕ್ಟೆಡ್ ಆಗಿರುವಂಥ ಪ್ರತಿಯೊಬ್ಬರು ಜೀವನಕ್ಕೂ ಇದುವರೆಗೂ ಯಾರೂ ಟಚ್ ಮಾಡದೇ ಇರುವಂತಹ ಸಬ್ಜೆಕ್ಟ್ ಆ್ಯಕ್ಚುಲಿ. ಸೊ ಹಾಗಾಗಿ ಇದರಲ್ಲಿ ನಮ್ಮ ಮೂವಿಲಿ ಕೂಡ ಇದೆ, ಮಾಧ್ಯಮದವರಿಗೆ ಇರೋ ಶಕ್ತಿ ಯಾರಿಗಿಲ್ಲ ಅಂತ ಅದು ಹೇಳಿದ್ವಿ ಕೂಡ. ಅದು ಐ ಥಿಂಕ್ ವೆನ್ ಇಟ್ ಕಮ್ಸ್ ಟು ಟ್ರೈಲರ್ ನಿಮಗೆ ಸಿಗುತ್ತೆ ಆ ವಿಷಯಗಳು. ಸೊ ಎಲ್ಲ ನಿಮ್ಮ ಕೈಲಿರುತ್ತೆ ಬೇಸಿಕಲಿ. ನೀವು ಅದನ್ನ ಹಾಂ ಸ್ಮೈಲಿಂಗ್ ಸ್ಟಾರ್ ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರೇ ಕೊಟ್ಟಿದ್ದು. ಸೆಕೆಂಡ್ ಸಿನಿಮಾದಲ್ಲಿ
ನಾನು ಯಾವಾಗಲೂ ನಗ್ತಾ ಇರ್ತೀನಿ, ಏನೇನೋ ಸ್ಟ್ರೆಸ್ ಇರುತ್ತೆ, ಶೂಟಿಂಗ್ ಓವರ್ ನೈಟ್ ಇದ್ರು, ಮನೆ ಸ್ಟ್ರೆಸ್ಸು, ಯಾವುದೇ ಸ್ಟ್ರೆಸ್ ಇದ್ರು ಒಂದು ನಗ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಅಂತ ಆ ಪಾಸಿಟಿವ್ಲಿ ಬಿಂಬಿಸಿ ನಮ್ಮ ಡೈರೆಕ್ಟರ್ ನವೀನ್ ಶಕ್ತಿ ಸರೇ ಕೊಟ್ಟಿದ್ದು. ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನ ಕಂಟಿನ್ಯೂ ಮಾಡೋದು ನಿಮ್ಮ ಕೈಲಿದೆ. ಕಂಟಿನ್ಯೂ ಮಾಡಿಸ್ತೀರಾ ಇಲ್ವಾ ಅಂತ. ಯಾವ ರಿಲೀಸ್? ರಿಲೀಸ್ ಸೂನ್ ಆ್ಯಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ಇದ್ದೀವಿ. ಈಗೆಲ್ಲ ವರ್ಕ್ಗಳು ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಮಹಾಲಕ್ಷ್ಮಿ ಮೇಡಮ್ ಅವ್ರದ್ದು ಒಂದು ಕ್ಯಾಮಿಯೋ, ಗೆಸ್ಟು ಅಥವಾ ಸ್ಪೆಷಲ್ ಅಪಿಯರೆನ್ಸ್ ಅನ್ಬೋದು. ಬಿಕಾಸ್ ಅವರಿಂದ ಒಂದು ಫೈನಲ್ ಮೆಸೇಜ್ ಪಾಸ್ ಆಗುವಂಥ ಒಂದು ವಿಷಯ ಇದೆ. ಸೊ ಹಾಗಾಗಿ ಅವರು ಮುಂಬೈಲಿದ್ರು, ಬೇಕಿದ್ರೆ ಫೋನಲ್ಲಿ ಕನೆಕ್ಟ್ ಮಾಡ್ತೀನಿ ಅಂದರು, ಬಟ್ ಮೆಸೇಜ್ ಇದ್ರೆ ಮಾತಾಡ್ಬೋದು. ಈಗ ಕವರ್ಡ್ ಕಲಾವಿದರು ಬಂದಿಲ್ಲ. ಯಾಕೆ ಅದು ನಿಮ್ಗೆ ಗೊತ್ತೇ ಇರುತ್ತೆ ಸರ್. ಒಂದು ಆಲ್ರೆಡಿ ಪಾಪ್ಯುಲರ್ ಇರೋರು, ಆಲ್ರೆಡಿ ನೇಮ್ ಮಾಡಿರೋರು ಬ್ಯಾಕ್ ಟು ಬ್ಯಾಕ್ ಶೂಟಿಂಗಲ್ಲಿ ಇರ್ತಾರೆ. ಅದು ಜೆನ್ಯೂನ್ ಕಾರಣ ಒಂದು. ಎರಡನೇದು ಒಂದು ಅಪ್ಕಮಿಂಗ್ ಅಂತ ಬಂದಾಗ ಒಂದು ಅದಿದ್ದೇ ಇರುತ್ತೆ. ಮೇ ಬಿ ಸೆಕೆಂಡ್ ಪ್ರಯಾರಿಟಿ ಅಂತ ಇಟ್ಕೊಂಡಿರ್ತಾರೆ ಅವರುಗಳು, ವಿಚ್ ಶುಡ್ ನಾಟ್ ಬಿ ಡನ್. ಬಟ್ ಅದನ್ನ ದಟ್ಸ್ ಅ ನ್ಯಾಚುರಲ್ ಇದು ಫ್ಯಾಕ್ಟ್ ಆ್ಯಕ್ಚುಲಿ. ಸೊ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ನಾನು ಸೂಪರ್ ಸ್ಟಾರ್ ಆದರೆ ಎಲ್ಲದಕ್ಕೂ ಅಟೆಂಡ್ ಆಗಕ್ಕಾಗಲ್ಲ ಇರ್ಬೋದು, ಗೊತ್ತಿಲ್ಲ. ಸೊ ತಪ್ಪು ಅಂತ ಹೇಳೋಕ್ಕಾಗಲ್ಲ. ವಿ ಹ್ಯಾವ್ ಟು ಟೇಕ್ ಇಟ್ ಸ್ಪಾರ್ಟಿವ್ಲಿ. ಬಟ್ ಜೆನ್ಯೂನ್ ಆಗಿ ಅವರು ಮುಂಬೈಲಿದ್ರು, ಇವರಿಬ್ರು ಶೂಟಿಂಗಲ್ಲಿದ್ದಾರೆ. ಐ ಥಿಂಕ್ ಯು ಕ್ಯಾನ್ ವೆರಿಫೈ. ಗೆಟಪ್ ಸರ್ ಆ್ಯಕ್ಚುಲಿ ಪರ್ಪಸ್ಲಿ ಮಾಡಿದ್ದಲ್ಲ, ಆ ಸ್ಟೋರಿ ಕೇಳುತ್ತೆ ಆ್ಯಕ್ಚುಲಿ. ಆ ಥರ ಡಾಕ್ಟ್ರು ಯಾವ ಲೆವೆಲಿಗೆ ಹೋಗ್ಬೋದು, ಯಾವ ಸ್ಟೇಜ್ವರೆಗೂ ರೀಚ್ ಆಗ್ಬೋದು ಇಫ್ ಇಟ್ ಕಮ್ಸ್ ಟು ಇಟ್. ಆ ಥರ ಸಿಚುವೇಶನ್ ಬಂದರೆ ಮನೆಯಲ್ಲಿ ಅಥವಾ ಸೊಸೈಟಿಲಿ ಅಥವಾ ಪ್ರಪಂಚದಲ್ಲಿ ಆ ಥರ ಸಿಚುವೇಶನ್ ಬಂದರೆ ಯಾವ ಲೆವೆಲಿಗೆ ಹೋಗ್ಬೋದು ಅನ್ನೋದು ತುಂಬ ಎಕ್ಸ್ಟ್ರೀಮಾಗಿ ಹೋಗಿದ್ದೀವಿ ಆ್ಯಕ್ಚುಲಿ. ಹಾಗಾಗಿ ಆ ಲುಕ್ ಬೇಕಿತ್ತು. ಆ ಲುಕ್ಕಿಂದ ಸುಮಾರು ಡಿಲೇ ಆಯಿತು. ವಿ ಟೇಕ್ ಅ ಲಾಡ್ ಆಫ್ ಟೈಮು. ಸುಮಾರು ಟೆಕ್ನಿಷಿಯನ್ಸ್ಗೆ ಇರಿಟೇಟ್ ಆಗೋಷ್ಟು ಟೈಮ್ ತೊಗೊಂಡಿದ್ವಿ. ಹೀಗೆ ಬೇಕಂತ ಮಾಡಿದ್ವಿ. ಏನು ಪ್ರೊಡಕ್ಷನ್ ಕೇಳುತ್ತೆ ಅದೆಲ್ಲನೂ ಕೊಟ್ಟಿದ್ವಿ. ಏನು ಒಪ್ಕೊಂಡಿದ್ವಿ ಅದೆಲ್ಲ ಪೇಮೆಂಟ್ ಮಾಡಿದ್ವಿ ಅದೇ ಪ್ರೊಡಕ್ಷನ್ ಹೌಸ್ ಕಡೆಯಿಂದ. ಬಟ್ ಕಮ್ಮಿ ಒಪ್ಕೊಂಡಿರ್ತೀವಿ, ಕರೆಕ್ಟಾಗಿ ಪೇ ಮಾಡ್ತೀವಿ. ಅದು ಯಾವಾಗ ಶುರು ಆಗಿದೆ? ಆಲ್ಮೋಸ್ಟ್ 2-3 ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ. ಸ್ಕ್ರಿಪ್ಟ್ ಶುರುವಾಗಿ ಆಲ್ಮೋಸ್ಟ್ 3 ಇಯರ್ಸ್ ಆಗಿರ್ಬೋದು. ಆಮೇಲೆ ಪ್ರೊಡಕ್ಷನ್ ಗೊತ್ತಲ್ಲ ನಿಮಗೆ, ಆಲ್ಮೋಸ್ಟ್ 1.5 ಇಯರ್ ಆಯಿತು. ಆರ್ಟಿಸ್ಟು ಎಲ್ಲ ಮ್ಯಾಚ್ ಮಾಡೋದ್ರಿಂದ ಈಗ ಪೋಸ್ಟ್ ಪ್ರೊಡಕ್ಷನ್ ಇದೆ. ಫೈನಲ್ ಡೇಟ್ ಯಾವಾಗ ಬರ್ತೀರಾ ಅಂತ? ಅದೇ ಸರ್, ನಾವು ವಿ ಆರ್ ಆ್ಯಕ್ಚುಲಿ ಟಾಕಿಂಗ್ ಟು ಡಿಸ್ಟ್ರಿಬ್ಯೂಟ್ರು. ಬೇರೆ ಬೇರೆ ಸಿನಿಮಾಗಳೆಲ್ಲ ನೋಡಿಕೊಂಡು ವಿ ಆರ್ ಪ್ಲ್ಯಾನಿಂಗ್ ಫಾರ್ ಜನವರಿ. ಬಟ್ ಇನ್ನು ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ವರ್ಕ್ ಮಾಡ್ತಾ ಇದ್ದೀವಿ. ಮಗಳು ಆ್ಯಕ್ಚುಲಿ ಸುಮಾರು ಅನುಷ್ಕಾ, ಅವಳು ಸುಮಾರು ಕಾಂಪಿಟೇಷನಲ್ಲಿ ಆಲ್ರೆಡಿ ವಿನ್ನರು. 5-6 ವರ್ಷದಿಂದ ಟ್ರೈನಿಂಗ್ ತೊಗೊಂಡಿದ್ದಾರೆ. 4-5 ಗುರುಗಳ ಜೊತೆ. ಇವನ್ ಹಂಸಲೇಖ ಸರ್ ಹತ್ರ ತೊಗೊಂಡಿದ್ದಾರೆ. ಬೇರೆ ಹಿಂದೂಸ್ತಾನಿಗೆ ಬೇರೆ, ಕರ್ನಾಟಕ ಬೇರೆ ಸುಮಾರು ಜನ ಗುರುಗಳ ಜೊತೆ ತೊಗೊಂಡು ಕಾಂಪಿಟೇಷನ್ ವಿನ್ ಆದಮೇಲೆ ನಾನು ಪ್ರಪೋಸ್ ಮಾಡಿದೆ ಇದೊಂದು ಇದೆ ಅಂತ. ಸುನಾಥ್ ಸರ್ ಅದು ಕನ್ಸಿಡರ್ ಮಾಡಿದ್ರು. ಡೈರೆಕ್ಟರ್ ಅದಕ್ಕೊಂದು ಥಾಟ್ ಕೊಟ್ಟರು, ಸೂಟ್ ಆಗ್ಬೋದಾ ಅನ್ನೋದು. ಅದು ಡಿಸೈನ್ ಮಾಡಿದ್ದು ಅಲ್ಲ ಆ್ಯಕ್ಚುಲಿ. ಈ ಸಾಂಗು ಆಮೇಲೆ ಹುಟ್ಕೊಂಡಿದ್ದ ಸಾಂಗ್ ಆ್ಯಕ್ಚುಲಿ. ಅದು ಸ್ಕ್ರಿಪ್ಟಿಗೆ ಅದು ಕೇಳ್ತಾ ಇತ್ತು, ಅದು ಹುಟ್ಕೊಂತು. ಫೀಮೇಲ್ ವಾಯ್ಸ್ ಬೇಕಿತ್ತು, ಬಿಕಾಸ್ ಫೀಮೇಲ್ ಸಬ್ಜೆಕ್ಟು. ಸೊ ಅದಕ್ಕೆ ಆ್ಯಪ್ಟ್ ಆಗಿ ಸೂಟ್ ಆಗಿದೆ. ಮಗನ ಇನ್ನೂ ಕಂಡುಬಿಡ್ತಾ ಇದ್ದಾನೆ. ಇಲ್ಲ ಆ ಥರ ಇಲ್ಲ. ನೀವು ನಮ್ಮ ಸ್ವಾರ್ಥ ರತ್ನದಲ್ಲಿ ನೋಡಿರ್ಬೋದು, ಯಾರು ನಮ್ಮ ಫ್ಯಾಮಿಲಿಯವ್ರು ಯಾರೂ ಇಲ್ಲ. ನನ್ನ ರೋಲ್ ಒಂದೇ ಆಸ್ ಅ ಹೀರೋ ಇತ್ತು. ಇಲ್ಲಿ ಅನುಷ್ಕಾ ಅದು ನನ್ನ ಡಾಕ್ಟರು, ಅವಳೇ ಆಗಿ ಟ್ರೈನಿಂಗ್ ಆಗಿ ಅವಳ ಟ್ಯಾಲೆಂಟಿಂದ ಬಂದಿದ್ದಾಳೆ. ನಾನು ಇನ್ಫ್ಲುಯೆನ್ಸ್ ಮಾಡಿ ವರ್ಕ್ ಆಗಲ್ಲ, ಅದು ಅವ್ರು ಆಲ್ರೆಡಿ ಹಿಟ್ ಕೊಟ್ಟಿರೋ. ಇತ್ತೀಚೆಗೆ ಸುನಾಥ್ ಸರ್ ಗೊತ್ತಿರ್ಬೇಕು ನಿಮಗೆ, ಅಪಾಯದ ಎಚ್ಚರಿಕೆಯಲ್ಲಿ ಯಾವುದು ಹಿಟ್ ಚುರುಕು ನೋಟವೇ ಅಂತ ಹಿಟ್ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ನಮ್ಮ ಅನಂತ್ ವರ್ಸಸ್ ನುಸ್ರುತಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಂಗ್ ಹಿಟ್ ಆಗಿದೆ. ಪ್ಯಾರ್ ಮೌಲೆ ಸುಮಾರು ಸಾಂಗ್ ಹಿಟ್ ಆಗಿದೆ. ಆಮೇಲೆ ಅವ್ರು ಝೀಯಲ್ಲಿ ತುಂಬ ರೆಗ್ಯುಲರ್ ಇದು ಜೊತೆ ಟೈಟಲ್ ಟ್ರ್ಯಾಕ್ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಕಾಂಪ್ರಮೈಸ್ ಇಲ್ಲ. ಸೊ ಹಾಗಾಗಿ ದೇರ್ ಇಸ್ ನೋ ಇನ್ಫ್ಲುಯೆನ್ಸ್. ಅವಳ ಮೆರಿಟ್ಸ್ ಮೇಲೆ ಬಂದಿದ್ದಾರೆ. ನನ್ನ ಮೆರಿಟ್ಸ್ ಮೇಲೆ ನಾನು ಬರ್ತಾ ಇದ್ದೀನಿ. ಶೂಟಿಂಗ್ ಎಲ್ಲ ಕಡೆ ಇದೆ ಸರ್, ಆಲ್ಮೋಸ್ಟ್ ಕರ್ನಾಟಕ, ಬ್ಯಾಂಗ್ಳೂರು ಜಾಸ್ತಿನೇ ಇದೆ. ಬಿಕಾಸ್ ಇದಕ್ಕೆ ಶೂಟಿಂಗ್ ಲೊಕೇಶನ್ ತುಂಬ ಕೇಳಲ್ಲ.
ಫ್ಲೆಕ್ಸಿಬಲ್ ಆಗಿರುತ್ತೆ. ನಮ್ಮ ಸ್ಕ್ರೀನ್ ಪ್ಲೇಗೆ ತಕ್ಕವಾಗಿ ಕೆಲವು ವಿಷಯಗಳು ಬೇಕಾಗುತ್ತೆ, ಅದನ್ನು ಮಾಡಿದ್ವಿ. ಬಟ್ ಬೇರೆ ಇವನ್ ಸಕಲೇಶ್ಪುರ, ಸುತ್ತಮುತ್ತ ಮೈಸೂರು, ಬೆಂಗಳೂರು ಎಲ್ಲ ಮಾಡಿದ್ದೀವಿ. ಹೆಲಿಕಾಪ್ಟರ್ ರಿಯಲ್ ಆಗಿದೆ ಆ್ಯಕ್ಚುಲಿ. ಅಲ್ಲಿ ಸಿಚುವೇಶನ್ ಆ ಥರ ಇದೆ, ಸಮ್ ಎಮರ್ಜೆನ್ಸೀಸ್ ಕ್ರಿಯೇಟೆಡ್ ಆ್ಯಕ್ಚುಲಿ ಆ ಥರ. ಸೊ ಎಮರ್ಜೆನ್ಸಿಗೆ ರೀಚ್ ಆಗಬೇಕಲ್ಲ ಆ ಥರ. ಕನ್ನಡ ಹಿಂದಿ ಕನ್ನಡ ಹಿಂದಿನೂ ರೆಡಿ ಆಗಿದೆ. ನಮ್ಮ ಐಡಿಯಾ ಆ್ಯಕ್ಚುಲಿ ಆಲ್ ಲ್ಯಾಂಗ್ವೇಜಸ್ ಅಂತ ಇತ್ತು. ಬಟ್ ನಮ್ಮ ಡಿಸ್ಟ್ರಿಬ್ಯೂಟ್ರು ನಾವು ಈಗ ರಫಾಗಿ ಮಾತಾಡ್ತಿರೋ ಅವರ ಥಾಟ್ ಏನಂದರೆ ಫಸ್ಟು 2 ಲ್ಯಾಂಗ್ವೇಜ್ ಮಾಡಿ, ಆಮೇಲೆ ಕ್ಲಿಕ್ ನೋಡಿಕೊಂಡು ವಿ ಕ್ಯಾನ್ ಗೋ ಫಾರ್ ಮಲ್ಟಿ ಲ್ಯಾಂಗ್ವೇಜಸ್ ಅಂತ. ಇದು ಈಗ ಇತ್ತೀಚೆಗೆ ಐ ಮೀನ್ ಹೇಗೆ ಸೋ ಒಂದು ಹೊಸ ಇದಾಗಿ ಬಂತು, ಅದೇ ಥರ ನಾವು ಯಾವುದೇ ಥರದ ಜಾನರ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಲ್ಲ, ಇದು ಹೊಸ ದಾರಿ, ಹೊಸ ಕಾನ್ಸೆಪ್ಟಲ್ಲಿ ನಾವು ಆ ಥರದ್ದೊಂದು ಐಡಿಯಾದಲ್ಲಿ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಮೂವಿ ನೋಡಿದರೆ ಒಂದ್ಸಲ ನೋಡಿದರೆ ಅದು 100 ಜನಕ್ಕೆ 100% ತಪ್ಪುತ್ತೆ. ವಿ ಕ್ಯಾನ್ ಚಾಲೆಂಜ್ ದಟ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಇಟ್ ಗ್ರಾಸ್ ಆ್ಯಕ್ಚುಲಿ. ಸೊ ಆ್ಯಸ್ ಎ CA ಸುಮಾರು ಜನ ಪ್ರೊಡ್ಯೂಸರ್ ಬರ್ತಾ ಇದ್ದಾರೆ. ನೌ ಐ ಆಮ್ ಬೀಯಿಂಗ್ ಎ ಥರ್ಡ್ ಫಿಲ್ಮ್, ಐ ಡಿಸರ್ವ್ ಕಮರ್ಷಿಯಲ್ ಸಕ್ಸಸ್ ಆಲ್ಸೋ. ಇಟ್ಸ್ ನಾಟ್ ಜಸ್ಟ್ ನೇಮ್ ಅಲ್ಲಿ ಇಲ್ಲಿ ಒಂದಿಷ್ಟು ಇದೆ. ಸುಮಾರು ಜನ ನನ್ನ ಅಪ್ರೋಚ್ ಮಾಡಿದ್ದಾರೆ, ಬಟ್ ಐ ನಾಟ್ ಗಾನ್ ಫಾರ್ ಇಟ್. ಈ ಮೂವಿ ಕಂಪ್ಲೀಟ್ ಆಗಿ ರಿಲೀಸ್ ಆಗೋವರೆಗೂ ನಾನು ಬೇರೆ ತೊಗೊಳ್ಳೋಣ ಅಂತ ಮಾಡಿದ್ದೀನಿ. ನಾವು ಐ ಡಿಸರ್ವ್ ಬಿಗ್ ಸಕ್ಸಸ್ ಆ್ಯಂಡ್ ಬಿಗ್ ಕಮರ್ಷಿಯಲ್ ನಂಬರ್ಸ್ ಆಲ್ಸೋ. ಅದಕ್ಕೆ ನಿಮ್ಮ ಕೈಲಿದೆ ಅಲ್ಲ. ಸೊ ನೆಕ್ಸ್ಟ್ ಐ ಥಿಂಕ್ ನಮ್ಮ ಡೈರೆಕ್ಟರ್ ಸರ್, ಸುನಾ ಸರ್ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಸರ್ ಪ್ಲೀಸ್. ನಮಸ್ತೆ ಸರ್, ಸ್ವಾಮಿ ಸರ್. ಕೇಳಿಸ್ಲಿಲ್ಲ? ಓಕೆ. ಕತೆ ಹೊರಡಿ ಸರ್ ಹೇಳಿದ್ದಾರೆ. ಕತೆ ಹೊರದೆ, ಬಟ್ ಕತೆ ಹೌದಾಗಿದ್ದಾಗ ಭಾಳಷ್ಟು ಟೈಮ್ ತೊಗೊಂಡ್ವಿ ನಾವು ಸ್ಕ್ರೀನ್ ಪ್ಲೇ ಮಾಡಲಿಕ್ಕೆ. ನಮ್ಮ ತಂಡ ಆಗ್ಬೋದು, ಮತ್ತು ಸುತ್ತಮುತ್ತಲಿನ ನಡೆದಿರೋ ಇನ್ಸಿಡೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಈ ನರೇಷನ್ ಬಂದ್ಬಿಟ್ಟು ಏನಾಗಿತ್ತು ಅಂದರೆ, ನನ್ನ ಲೈಫು ನಿಮ್ಮ ಲೈಫ್ ಅಂದರೆ ಇಟ್ ಈಸ್ ಅರೌಂಡ್ ಕ್ಯಾಲೆಂಡರ್. ಜನನ ಮತ್ತು ಮರಣದ ನಂತರ ಮಧ್ಯೆ ಏನು ನಡೆಯುತ್ತೋ ಎಲ್ಲವೂ ಕ್ಯಾಲೆಂಡ್ರಲ್ಲಿ ದಿನಾಂಕಗಳಾಗಿ ಮಾರ್ಕ್ ಆಗ್ತಾನೆ ಇರ್ತವೆ. ಸೊ ಅದಕ್ಕಾಗಿ ಈ ಸ್ಕ್ರೀನ್ ಪ್ಲೇ ಮಾಡಬೇಕಾಯ್ತು ಪರ್ಸನಲ್ ಆಗಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಬೇಕಾಯ್ತು. ಮೆಡಿಕಲ್ ಪರ್ಪಸ್ ಆಗಿ ಆಗ್ಬೋದು, ಅಥವಾ ಇಂಡಿವಿಜುವಲ್ ಆಗಿ ಪ್ರತಿ ಪರ್ಸನ್ಸ್ನು ಸರ್ ಜೊತೆ ಇನ್ಕ್ಲೂಡ್ ಮಾಡಿಕೊಂಡು ಸುಮಾರು ವಿಷಯಗಳನ್ನು ನಾವು ಕಲೆ ಹಾಕೋಕ್ಕೆ ಸುಮಾರು 2 years ತಗೊಂಡು ಈ ಸ್ಕ್ರೀನ್ ಪ್ಲೇ ಮಾಡಲಿಕ್ಕೆ. ಸೊ ಈಗ ಕ್ಯಾಲೆಂಡರ್ ನಿಮ್ಮ ಮುಂದೆ ಇದೆ, ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಕ್ಯಾಲೆಂಡರ್ಗೆ. ವಿಲನ್ಸ್ ಅಂತ ಯಾರು ಇಲ್ಲ ಸರ್, ವಿಲನ್ಸ್ ಅಂತ ಯಾರು ಇಲ್ಲ. ನಮ್ಮ ಇನ್ಸಿಡೆನ್ಸೇ ನಮಗೆ ವಿಲನ್ಸ್ ಆಗ್ತಾ ಹೋಗ್ತದೆ. ಪ್ರತಿ ಇನ್ಸಿಡೆನ್ಸು ನಮಗೆ ಸುತ್ತಮುತ್ತ ವಿಲನ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಇದು ನನ್ನ ಮೊದಲನೇ ಸಿನಿಮಾ ಸರ್. ಮತ್ತು ಇದಕ್ಕೆ ಮುಂಚೆ ನಾನು ರಂಗ ನಿರ್ದೇಶಕನ ಕೆಲಸ ಮಾಡ್ತಿದ್ದೆ. ರಂಗಭೂಮಿಯ ಅನುಭವ ಇದೆ. ಸಾಕಷ್ಟು ಒಂದು 5,000ಕ್ಕಿಂತ ಮೇಲೆ ಬೀದಿ ನಾಟಕಗಳನ್ನು ಹಾಗೂ ಸ್ಟೇಜ್ ನಾಟಕಗಳನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಐ ಆಮ್ ಬೇಸಿಕಲಿ ಫ್ರಮ್ ಥಿಯೇಟರ್ಸ್. ಸಾಂಗ್ 3 ಸಾಂಗ್ಗಳಿದೆ ಸರ್. ಯಾವ ತಂಡ? ಸೊ ಕೇಳಿಸಿದ ಯಾವ ತಂಡ? ಸರ್, ನಾನು ಎಸ್ ಮೂರ್ತಿ ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಆಮೇಲೆ ರಂಗಾಭರಣ, ಸಂಜಯ್ ನಗರ ಮತ್ತು ಮುಕ್ತಾ ಫೌಂಡೇಶನ್ ಅಂತ ಸುಮಾರು 5,000 ಬೀದಿ ನಾಟಕ ಅಕ್ರಾಸ್ ಕರ್ನಾಟಕ HIV ಬಗ್ಗೆ ಕೆಲಸಗಳು ಮಾಡಿದ್ದೀನಿ. ಇಲ್ಲ ಸರ್, ಆಗ ಮಾಡಲಿಲ್ಲ. ಅವ್ರ ತಂಡದ ಜೊತೆಗಿದ್ದೆ. ಮಗಳು ಮತ್ತೆ ನಾಗೇಂದ್ರ ಪ್ರಸಾದ್ ಸರ್ ಇರುವಾಗ ತಂಡದಲ್ಲಿ. ಇದು ಒಂದು ಸಾಂಗ್ ಬರ್ತಿದ್ದಾರೆ ಸರ್, ಪ್ರಮೋದ್ ಮಾಲ್ವಂತೆ. ನೀವೆಲ್ಲ ಹೇಳ್ಬಿಟ್ರಿ. ಸರ್, ಸ್ಟಾರ್ಟಿಂಗ್ ಇಂಟೆನ್ಸಿಟಿ ಏನಾಗ್ತದೆ ಅಂದರೆ, ಎಲ್ಲೋ ಹೋಗ್ತಿದ್ದೀವಿ, ಏನೋ ಹೋಗ್ತಿದೆ, ಕನೆಕ್ಟ್ ಆಗ್ತಿದೆ, ಸುಮಾರು ಪಾತ್ರಗಳು ಬರ್ತಾ ಆಗ್ತದೆ. ಇಲ್ಲಿ ನಾಯಕಿರಾಗಿ 3 ಜನ ನಾಯಕರು ಇರೋದ್ರಿಂದ ಯಾರನ್ನ ಕನೆಕ್ಟ್ ಮಾಡಲಿ ಅನ್ನೋ ವಿಷಯಗಳು ಹೋಗ್ತಾ ಇರ್ತವೆ. ಸೊ ಇಂಟೆನ್ಸಿಟಿ ತುಂಬ ಜಾಸ್ತಿನೇ ಹೋಗ್ತಾ ಇರ್ತದೆ ಸರ್. ಯಾಕಂದರೆ ಒಂದು ಕಡೆ ಮೆಡಿಕಲ್ ಪರ್ಪಸ್ ಕಡೆ ತಿರುಗ್ತಾ ಇರ್ತದೆ, ಮತ್ತೊಂದು ಫ್ಯಾಮಿಲಿ ಡ್ರಾಮಾ ಕಡೆ ತಿರುಗ್ತಾ ಇರ್ತದೆ, ಮತ್ತು ಸಾಕಷ್ಟು ಆಕ್ಷನ್ ಪೋರ್ಷನ್ಸ್ ಇದೆ. ಸೊ ಇಂಟೆನ್ಸಿಟಿ ಪ್ರತಿ ಸೀನ್ಸ್ಗಳು ಜಾಸ್ತಿ ಆಗ್ತಾನೆ ಇರ್ತದೆ ಸರ್. ಸೆಕೆಂಡ್ ಯೂಶಲಿ ನಿಮಗೆ ಗೊತ್ತಿರ್ತದೆ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ.
ಫಸ್ಟ್ ಆಫ್ ಆಲ್ ಆದರ್ಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಮತ್ತು ನವೀನ್ ಸರ್ಗೆ ಇಂಥ ಒಂದು ಒಳ್ಳೆ ಬ್ಯೂಟಿಫುಲ್ ಸಬ್ಜೆಕ್ಟ್ಗೆ. ಅಂದರೆ ಇಷ್ಟು ತನಕ ನಾನು ಒಂದು 20 ಸಿನಿಮಾ ಮಾಡಿದ್ದೀನಿ, ಬಟ್ ಈ ಥರ ಜಾನರ್ ಸಿನಿಮಾ ನಾನು ಮಾಡೇ ಇಲ್ಲ. ಇಟ್ಸ್ ವೆರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್, ಅದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದರು. ಹಾಗೆ ಮ್ಯೂಸಿಕಲ್ಲಿ ಕೂಡ ಟ್ರೀಟ್ ಮಾಡೋಕ್ಕೆ ತುಂಬ ಅವಕಾಶಗಳಿತ್ತು. ಇದರಲ್ಲಿ 3 ಸಾಂಗ್ ಇದೆ. ಒಂದು ಲವ್ ಸಾಂಗ್ ರಜಾತೆಗ್ ಅವರು ಹಾಡಿದ್ದಾರೆ, ಅದನ್ನು ಪ್ರಮೋದ್ ಬರ್ವಂತೆ ಅವರು ತುಂಬ ಚೆನ್ನಾಗಿ ಲಿರಿಕ್ಸ್ ಬರೆದಿದ್ದಾರೆ. ಆಮೇಲೆ ಇನ್ನೊಂದು ಸಾಂಗು ಬ್ರೇಕಪ್ ಸಾಂಗ್ ಇದೆ, ಅದು ತುಂಬ ಚೆನ್ನಾಗಿ ಬಂದಿದೆ. ಅದಾದಮೇಲೆ ಎಸ್ಪೆಷಲಿ ಈ ಥೀಮ್ ಸಾಂಗ್, ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಸಾಂಗನ್ನು ಕಂಪೋಸ್ ಮಾಡಿರಲಿಲ್ಲ. ಈವನ್ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಬಂತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದಾಗ ಒಂದು ಪ್ಲೇಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ಈ ಸಾಂಗ್ ಮಾಡಬೇಕಾಯಿತು. ಸೊ ಅವಾಗ ಆದರ್ಶ್ ಸರ್ ಒಂದೇ ಹೇಳಿದ್ದು, ಈ ಥರ ಜಾನರಲ್ಲಿ ಬೇಕು, ಕ್ಲಾಸಿಕಲ್ ಜಾನರ್, ಆಮೇಲೆ ವೆಸ್ಟರ್ನ್ ಜಾನರ್ ಆ್ಯಂಡ್ ರ್ಯಾಪ್ ಕೂಡ ಮಿಕ್ಸಪ್ ಆಗಬೇಕು ಅಂತ. ಸೊ ಆಫ್ಟರ್ ಫಿನಿಶ್ ಅವ್ರು ಹೇಳಿದ್ರು, ಈ ಸಾಂಗನ್ನು ಏನಾದರೂ ಅನುಷ್ಕಾ ಹಾಡ್ಬೋದಾ ಅಂತ. ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಹಾಡಿಸಿ, ಅವಳ ಹತ್ರನೇ ಹಾಡಿಸ್ಬೇಕು ಅಂತಿಲ್ಲ ಅಂತ. ಬಟ್ ಬ್ಯೂಟಿಫುಲ್ ಆಗಿ ಹಾಡಿದ್ಯಾ. ಆ್ಯಂಡ್ ಹೃತಿಕ್ ಅವ್ರು ಕೂಡ ಹಾಡಿದ್ದಾರೆ, ಆಮೇಲೆ ಸಂಜಯ್ ಅವರು ಕೂಡ ರ್ಯಾಪ್ ಪೋರ್ಷನ್ಸ್ ಹಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಮಾತಾಡಿ ಮೇಡಮ್. ಎಲ್ರಿಗೂ ನಮಸ್ಕಾರ. ಸೊ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಷಸ್ ಟೈಮ್. ನನ್ನ ಪಾತ್ರದ ಹೆಸರು ನಕ್ಷತ್ರ ಅಂತ, ಒಂದು ನೆಕ್ಸ್ಟ್ ಡೋರ್ ಗರ್ಲ್ ಕ್ಯಾರೆಕ್ಟರ್. ನಿಮ್ಮ ಪರಿಚಯ ಮಾಡ್ಕೊಂಡು ಸೆಂಟ್ರ್ ಬಂದ್ಬಿಡಿ ಮೇಡಮ್. ನನ್ನ ಹೆಸರು ಸುಷ್ಮಿತಾ ಅಂತ. ಓಕೆ ಮೇಡಮ್, ಮಾತಾಡಿ. ಸೊ ಫಸ್ಟ್ ನಾನು ನವೀನ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ಚೂಸಿಂಗ್ ಮೀ. ಆ್ಯಂಡ್ ನಮ್ಮ ಹೀರೋ ಕಮ್ ಪ್ರೊಡ್ಯೂಸರ್ ಆದರ್ಶ್ ಸರ್, ಥ್ಯಾಂಕ್ ಯು ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋಕ್ಕೆ. ಇದು ನನ್ನ ಮೊದಲನೇ ಸಿನಿಮಾ, ತುಂಬ ಖುಷಿ ಆಗ್ತಾ ಇದೆ. ಇದು ನನ್ನ ಫಸ್ಟ್ ಪ್ರೆಸ್ ಮೀಟ್ ಕೂಡ, ನಂಗೆ ತುಂಬ ಖುಷಿ ಕೂಡ ಆಗ್ತಾ ಇದೆ, ಅಷ್ಟೇ ನರ್ವಸ್ ಕೂಡ ಇದೆ. ಸೊ ಸಾರಿ, ಇವರ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಸೊ ನನ್ನ ಕ್ಯಾರೆಕ್ಟರ್ ಬಂದು ನಕ್ಷತ್ರ ಅಂತ ಹೆಸರು, ನೆಕ್ಸ್ಟ್ ಡೋರ್ ಗರ್ಲ್. ಸೊ ನನಗೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೋಪ ಬರುತ್ತೆ. ಆ ಕೋಪದಿಂದ ಏನೇನು ಆಗುತ್ತೆ ಅನ್ನೋದು ಒಂದು ನನ್ನ ಕ್ಯಾರೆಕ್ಟರ್ ತಿಳಿಸ್ಕೊಡುತ್ತೆ. ಇದು ನನ್ನ ಫಸ್ಟ್ ಸಿನಿಮಾ. ಇದಕ್ಕಿಂತ ಮುಂಚೆ ಕ್ಲಾಸಸ್ ತಗೊಂಡಿದ್ದೀನಿ. ಬ್ಯಾಂಗ್ಳೂರು ಡಿಪಾರ್ಟ್ಮೆಂಟ್ ಇದೆ. ಓಕೆ, ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸುಮಾರು ದಿನ ಆದಮೇಲೆ ನಮ್ಮ ಇಡೀ ಕ್ಯಾಲೆಂಡರ್ ತಂಡನ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು. ಆ್ಯಂಡ್ ನಿಮ್ಮನ್ನೆಲ್ಲ ಮೀಟ್ ಆಗೋಕ್ಕೆ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಮೂವಿ ಬಗ್ಗೆ ಅಥವಾ ಪೋಸ್ಟರ್ ಬಗ್ಗೆ ನನಗೇನು ಹೇಳೋಕೆ ಇಷ್ಟ ಆಗಲ್ಲ, ಯಾಕಂದರೆ ಆಲ್ರೆಡಿ ಆದರ್ಶ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಬಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳ್ಬೋದು ವಿತ್ ಡೈರೆಕ್ಟರ್ ಪರ್ಮಿಷನ್. ನನ್ನ ಹೆಸರು ಈ ಮೂವಿಲಿ ನನ್ನ ಹೆಸರು ಬಂದ್ಬಿಟ್ಟು ಮಾಲ್ವಿಕಾ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಕೋಪಿಸ್ಟಿ ನಾನು ಕ್ಯಾರೆಕ್ಟರ್ ವಾಯ್ಸ್. ಆಮೇಲೆ ಆ ಕ್ಯಾರೆಕ್ಟರ್ ಹೇಳಿದಾಗ ನನಗನ್ನಿಸ್ತು, ಅಂದರೆ ಈ ಕ್ಯಾರೆಕ್ಟ್ರಿಗೆ ನಾನು ಜೀವ ತುಂಬೋದು, ಆ ಕೆಪಾಸಿಟಿ ನನಗಿದೆ ಅಂತ. ಆ್ಯಂಡ್ ಮುಂಚೆ ತುಂಬ ಬೇಜಾರಲ್ಲಿದ್ದೆ, ಯಾಕಂದರೆ ಈ ಥರ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ನಂಗೆ ಸಿಗ್ತಾ ಇಲ್ಲಲ್ಲ ಅಂತ. ಬಟ್ ವೆನ್ ಐ ಹರ್ಡ್ ಅಬೌಟ್ ಮಾಲ್ವಿಕಾ ಕ್ಯಾರೆಕ್ಟರ್, ನಾನು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೆ. ಆ್ಯಂಡ್ ಐ ವಾಸ್ ವೆರಿ ಪ್ರೌಡ್ ಬಿಕಾಸ್ ಐ ಗಾಟ್ ದಿಸ್ ಕ್ಯಾರೆಕ್ಟರ್ ಅಂತ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನದಲ್ಲಿನೇ ನಮ್ಮ ಮೂವಿ ಥಿಯೇಟ್ರಿಗೆ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿನೇ ಮೂವಿ ನೋಡಿ ಪ್ಲೀಸ್, ಇದೊಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು. ಸೊ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್, ವಾಟ್ಸಪ್ ಅದರಲ್ಲೆಲ್ಲ ಶೇರ್ ಮಾಡ್ಕೊಳ್ಳಿ, ನನ್ನನ್ನು ಮತ್ತು ನಮ್ಮ ಇಡೀ ಮೂವಿ ಟೀಮ್ನ ಟ್ಯಾಗ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇನಾ? ಅಷ್ಟೇನಾ? ಓಕೆ, ಕ್ಯಾಲೆಂಡರ್ ಇಡೀ ತಂಡ ದಯವಿಟ್ಟು ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊಳ್ತಾ